ಖಿದ್ಮತ್ ಹೆಲ್ತ್ ಮಿಷನ್ ಚಿಕ್ಕಬಳ್ಳಾಪುರ ವತಿಯಿಂದ ನಗರದ ಅಲ್ ಖಲಂ ಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಶಿಬಿರದಲ್ಲಿ 300ಕ್ಕೂ ಹೆಚ್ಚು ಜನ ನುರಿತ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡು ಸಲಹೆಯನ್ನ ಪಡೆದಿದ್ದಾರೆ. ಶಿಬಿರದಲ್ಲಿ 25ಕ್ಕೂ ಹೆಚ್ಚು ತಜ್ಞ ವೈದ್ಯರು ಸಾಮಾನ್ಯ ಆರೋಗ್ಯ ತಪಾಸಣೆ, ರಕ್ತದೊತ್ತಡ, ಮಧುಮೇಹ, ದಂತ ಪರೀಕ್ಷೆ, ಓರಲ್ ಚೆಕಪ್, ಕಣ್ಣಿನ ತಪಾಸಣೆ, ಸಿಬಿಸಿ ಸೇರಿದಂತೆ ವಿವಿಧ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿದರು. ಅಲ್ಲದೆ ಉಚಿತ ಅಗತ್ಯ ಔಷಧಿಗಳನ್ನು ವಿತರಿಸಲಾಯಿತು. ಶಿಬಿರದ ಕುರಿತು ಮಾತನಾಡಿದ ಖಿದ್ಮತ್ ಹೆಲ್ತ್ ಮಿಷನ್ನ ಸ್ಥಾಪಕಿ ಹಾಗೂ ನಿರ್ದೇಶಕಿ ಡಾಕ್ಟರ್ ಉಮ್ಮೆ ಕುಲ್ಸುಮ್, ಆರೋಗ್ಯವೆಂಬುದು ಎಲ್ಲರಿಗೂ ಅಗತ್ಯವಾದ ಮೂಲ ಹಕ್ಕು. ಬಡವರು ಹಾಗೂ ಅಗತ್ಯವಿರುವವರು ಸಮಯಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಅನೇಕ ಗಂಭೀರ ಕಾಯಿಲೆಗಳನ್ನು ಆರಂಭದಲ್ಲೇ ತಡೆಯಬಹುದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ನಿಯಮಿತ ತಪಾಸಣೆ, ಶುದ್ಧ ಆಹಾರ, ಸ್ವಚ್ಛತೆ ಮತ್ತು ವ್ಯಾಯಾಮವನ್ನು ಜೀವನದ ಭಾಗವಾಗಿಸಿಕೊಳ್ಳಬೇಕು. ಬಡ ಮತ್ತು ದುರ್ಬಲ ವರ್ಗದ ಜನರು ಶಿಬಿರಗಳಿಂದ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಧ್ಯೇಯದೊಂದಿಗೆ ಖಿದ್ಮತ್ ಹೆಲ್ತ್ ಮಿಷನ್ ಸಂಸ್ಥೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ತಾ ಇರುವುದು ಶ್ಲಾಘನೀಯವಾಗಿದೆ. ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸುವ ಜೊತೆಗೆ ಅಗತ್ಯ ಔಷಧಿಗಳನ್ನು ವಿತರಿಸುವುದರಿಂದ ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಜಾಫರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಇವತ್ತು ಖಿದ್ಮತ್ ಹೆಲ್ತ್ ಮಿಷನ್ ಇಂದ ನಾವು ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದೀರಿ. ನಾವೆಲ್ಲ ಡಾಕ್ಟರ್ಸ್, ವಾಲಂಟಿಯರ್ಸ್ ಎಲ್ಲರೂ ಇಲ್ಲಿ ನಮ್ಮ ದೊಡ್ಡವರು ಎಲ್ಲರೂ ಅಲ್ ಖಲಂ ಇಂಗ್ಲಿಷ್ ಸ್ಕೂಲಿಂದ ಎಲ್ಲ ಟೀಚರ್, ಮ್ಯಾನೇಜ್ಮೆಂಟ್ ಸ್ಟಾಫ್ ಅವರು ಬೇರೆ ತುಂಬ ಹಾಸ್ಪಿಟಲ್ಸಿಂದ, ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜಿಂದ, ಮತ್ತು ಮೋಹನ್ ಐ ಹಾಸ್ಪಿಟಲ್, ರಾಕೇಶ್ ಮೆಡಿಕೇರಿಂದ, ಕಲಾವತಿ ಕ್ಲಿನಿಕ್ಕಿಂದ ತುಂಬ ಇದರಿಂದ ನಮ್ಮ ಡಾಕ್ಟರ್ಸ್ ಬಂದಿದ್ದಾರೆ. ನಮ್ಮ ಜೊತೆ ತುಂಬ ಮೆಡಿಕಲ್ ಕಂಪನೀಸ್ ಯಾವುದಂದರೆ ತುಂಬ ದೊಡ್ಡ ಹೆಸರು ಇರೋದು ಇಂಡಸ್ಟ್ರಿಯಲ್ಲಿ ಡಾಕ್ಟರ್ ಮಾರ್ಪೆನ್ ಅಂತ ಕಂಪನಿ, ಜುಗತ್ ಫಾರ್ಮಸ್ಯೂಟಿಕಲ್ಸ್ ಅಂತ ಕಂಪನಿ ಇವತ್ತು ನಮ್ಮ ಜೊತೆ ಸೇರಿದ್ದಾರೆ. ಎಲ್ಲರೂ ಎಲ್ಲರಿಗೆ ಹ್ಯುಮ್ಯಾನಿಟಿಗೆ ಒಂದು ಕಾಸ್ಗೆ ಅವ್ರಿಗೆ ಸರ್ವ್ ಮಾಡೋಣ, ಅವ್ರಿಗೆ ಒಂದು ಇನಿಷಿಯಲ್ ಆಗಿ ಡಯಾಗ್ನೋಸಿಸ್ ಮಾಡಿ ಅವ್ರಿಗೆ ಮುಂದೆ ಬರೋ ಒಂದು ಫ್ಯೂಚರ್ ಸಿವಿಯಾರಿಟಿಯಿಂದ ಸೇವ್ ಮಾಡೋಣ ಅಂತ ನಮಗೆ ಇದು ಮಾಡಿದ್ದೀರಿ. ಇನ್ನೂ ಬರೋ ಟೈಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ, ಬೇರೆಯವ್ರಿಗೆ ಎಲ್ಲರಿಗೆ ಇದು ತಲುಪಿಸೋಣ ಅಂತ ನಮ್ಮ ಮೋಟಿವ್. ಸರ್, ಹೆಲ್ತ್ ಹೇಗಾಗಿದೆ ಅಂದರೆ ಈಗ ಯಾರ ಹತ್ರ ದುಡ್ಡಿದೆ ಅವ್ರು ಅನ್ಕೊಳ್ತಾರೆ ದುಡ್ಡಿರೋರು ಪ್ರಾಣನ ಸೇವ್ ಮಾಡ್ಕೊಳ್ಬೋದು ಅಂತ. ಆ್ಯಕ್ಚುಲಿ ಅಂಥ ಕೇಸ್ ಇಲ್ಲ. ಇಂಥ ಕ್ಯಾಂಪ್ ಮಾಡ್ತೀರಿ, ತುಂಬ ಡಾಕ್ಟರ್ಸು ಸರ್ವಿಸ್ಗೆ ಅಂತ ಬರ್ತಾರೆ. ಅಂಥ ಸಿಚುವೇಶನ್ಸಲ್ಲಿ ನೀವು ಹೆಲ್ತ್ಗೆ ಇಂಪಾರ್ಟೆನ್ಸ್ ತೊಗೊಂಡು ಇಗ್ನೋರೆನ್ಸ್ ಮಾಡ್ತೀರಾ, ಅದನ್ನು ಯೂಸ್ ಮಾಡ್ಕೊಂಡು ಹೋಗಿ ಹೆಲ್ತನ್ನ ಚೆಕಪ್ ಮಾಡಿಸ್ಕೊಂಡು ಸೀರಿಯಸ್ ಆಗಿ ತೊಗೊಂಡು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಎಂಥವರು ದುಡ್ಡು ಬೇಕಾಗಿರಲ್ಲ. ಬಡವರಿದ್ರೂ ಅವರು ಅವ್ರ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಬೋದು. ಇವತ್ತು ನಮ್ಮ ಕಡೆಯಿಂದ ಜನರಲ್ ಚೆಕಪ್ ಮಾಡ್ತಿದ್ದೀರಿ, BP ಶುಗರ್ ಟೆಸ್ಟ್ ಮಾಡ್ತಿದ್ದೀರಿ, ಡೆಂಟಲ್ ಚೆಕಪ್ ಮಾಡ್ತಿದ್ದೀರಿ, ಐ ಚೆಕಪ್ ಮಾಡ್ತಿದ್ದೀರಿ. ಒಂದು ಸ್ಪೆಷಲಿಸ್ಟ್ ಟೀಮ್ ಬಂದಿದೆ ಬೆಂಗಳೂರಿಂದ ಓರಲ್ ಕ್ಯಾನ್ಸರ್ ಸ್ಕ್ರೀನ್ ಮಾಡೋಕ್ಕೆ. ಯಾಕಂದರೆ ಓರಲ್ ಕ್ಯಾನ್ಸರ್ ಸ್ಕ್ರೀನ್ ಕೇಸಸ್ ತುಂಬ ಆಗಿದೆ ಈ ನಡುವೆ, ಅದಕ್ಕೆ ಅಂಥ ಟೀಮ್ ತರಿಸಿದ್ದೀರಿ. ತಿರ್ಗಾ ನಮ್ಮ ಕಡೆಯಿಂದ ಮೆಡಿಸಿನ್ಸ್ ಪ್ರೊವೈಡ್ ಮಾಡ್ತಿದ್ದೀರಿ. ಮಕ್ಕಳಿಗಂತ ಫ್ರೀ ಡೆಂಟಲ್ ಕಿಟ್ನ ಪ್ರೊವೈಡ್ ಮಾಡ್ತಿದ್ದೀರಿ. ಮತ್ತು ಲ್ಯಾಬ್ ನಮ್ಮ ಜೊತೆ ಒಂದು ಪಾರ್ಟ್ನರ್ಸ್ ಆಗಿ ಬಂದಿದ್ದಾರೆ. ಅವ್ರ ಹತ್ರ CBC ಕೌಂಟನ್ನ ಒಂದು ಮಾಡಿಸ್ತಿದ್ದೀರಿ ಫ್ರೀಯಾಗಿ. ಇನ್ನು ಬೇರೆ ಏನಾದರೂ ಟ್ರೀಟ್ಮೆಂಟ್ಸ್ ಇದ್ದರೆ ಅವ್ರು ರೆಫರ್ ಮಾಡ್ಕೊಂಡು ಅವ್ರ ಹಾಸ್ಪಿಟಲಿಂದ ಮುಂದೆ ಟ್ರೀಟ್ಮೆಂಟ್ಸ್ನ ಕೊಡ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಉಮ್ಮೆ ಕುಲ್ಸುಮ್ ವಿತ್ ಸೈಯದ್. ಸರ್, ಇವತ್ತು ಚಿಕ್ಕಬಳ್ಳಾಪುರದ ಅಲ್ ಖಲಂ ಇಂಗ್ಲಿಷ್ ಸ್ಕೂಲಲ್ಲಿ ಖಿದ್ಮತ್ ಹೆಲ್ತ್ ಮಿಷನ್ ಪರವಾಗಿ ಒಂದು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಟು ಸರ್ವ್ ಹ್ಯುಮ್ಯಾನಿಟಿ ಅಂತ ಖಿದ್ಮತ್ ಹೆಲ್ತ್ ಮಿಷನ್ ಅಂತ ಡಾಕ್ಟರ್ ಉಮ್ಮೆ ಕುಲ್ಸುಮ್ ಅವ್ರ ಟೀಮ್ ಅವ್ರು ಸೇರಿ ಒಂದು ಆರ್ಗನೈಸೇಷನ್ ಮಾಡಿ ಇವತ್ತು ಸುಮಾರು ಅವ್ರ ಸಹಯೋಗಿಗೆ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಅವರು ಮತ್ತು ಚಿಕ್ಕಬಳ್ಳಾಪುರದ ಡಾಕ್ಟರ್ ಮೋಹನ್ ಐ ಕ್ಲಿನಿಕ್ ಅವರು, ರಾಜೀವ್ ಕ್ಲಿನಿಕ್ ಅವರು ಮತ್ತು ಹಲವಾರು ಡಾಕ್ಟರ್ ಫಾರ್ಮಸಿಕಲ್ ಡಯಾಗ್ನೋಸ್ಟಿಕ್ ಅವರು ಸೇರಿ ಇವತ್ತು ಒಳ್ಳೆ ಕಾರ್ಯಕ್ರಮ. ಬೆಳಿಗ್ಗೆ 9:30 10 ಗಂಟೆಯಿಂದ ಸುಮಾರು 12 ಗಂಟೆ ಇವಾಗಲೇ 150 ಜನ ಆಲ್ರೆಡಿ ಡಯಾಗ್ನೋಸಿಸ್ ಆಗಿದ್ದಾರೆ. ಅವ್ರು ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಪ್ಲಸ್ ಮೆಡಿಸನ್ಸು ಇವತ್ತು ಅವ್ರು ಇಲ್ಲೇ ಫ್ರೀ, ವಿತೌಟ್ ಎನಿ ಕಾಸ್ಟ್ ಫ್ರೀ ಮೆಡಿಸನ್ಸ್. ಏನು ಟ್ರೀಟ್ಮೆಂಟ್ ಇದೆ ಡೆಂಟಲ್, ಅದಕ್ಕೆ ಪೂರ್ತಿ ಕಿಟ್ಟು, ಡೆಂಟಲ್ ಕಿಟ್ ಸಮ ಅವರೇ ಕೊಡ್ತಾ ಇದ್ದಾವೆ. ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿರೋದು ಇವರ ಯುವಕರಿಗೆ ಮತ್ತು ಈ ಡಾಕ್ಟರ್ಸ್ಗೆ ಬರೋ ದಿನಗಳಲ್ಲಿ ಒಳ್ಳೆಯದಾಗಲಿ. ಇಂಥ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರಲ್ಲ, ಇದು ಫಲ ಅವ್ರಿಗೆ ಮುಂದೆ ಬರೋ ದಿನದಲ್ಲಿ ದೇವರು ಕೊಡಲಿ ಮತ್ತು ಇದು ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.